ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇರುವ ಲಾಡು ಎಷ್ಟು ಆರೋಗ್ಯದಾಯಕ ಮತ್ತು ರುಚಿಯಾಗಿರ್ತದೆ ಅಂತ ಹೇಳಿದರೆ ಇದನ್ನು ನೀವು 1 ತಿಂಗಳಿಗಾಗುವಷ್ಟು ಮಾಡಿದರೂ ಕೂಡ ಕೇವಲ ಒಂದೇ ವಾರದಲ್ಲಿ ಖಾಲಿಯಾಗಬಹುದು. ನಮಸ್ಕಾರ, ನಾನು ಅಂಬಿಕಾ ಶೆಟ್ಟಿ. ಸವಿರುಚಿಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸಕ್ಕರೆ ಬೆಲ್ಲ ಬಳಸದೆ ರುಚಿಯಾಗಿ ಕ್ರಿಸ್ಪಿ ಲಡ್ಡು ಹೇಗೆ ಮಾಡೋದಂತ ನೋಡೋಣ. ಇದಕ್ಕೆ 2 ಕಪ್ ಆಗುವಷ್ಟು ಕಾರ್ನ್ಫ್ಲೇಕ್ ಬಳಸಿದ್ದೇನೆ. ಸಣ್ಣ ಉರಿಯಲ್ಲಿ 2 ರಿಂದ 3 ನಿಮಿಷ ಕಾರ್ನ್ಫ್ಲೇಕನ್ನು ಹುರ್ಕೊಳ್ಬೇಕು. ಈ ಕಾರ್ನ್ಫ್ಲೇಕ್ ಯಾವುದೇ ಫ್ಲೇವರ್ ಇರುವಂಥ ಕಾರ್ನ್ಫ್ಲೇಕ್ ಅಲ್ಲ, ಸಿಹಿಯಾಗಿಯೂ ಇಲ್ಲ. ಕಾರ್ನ್ಫ್ಲೇಕಲ್ಲಿ ಬೇರೆ ಬೇರೆ ಫ್ಲೇವರ್ ಇರುವಂಥದ್ದು ಸಿಗ್ತದೆ. ಅನ್ಫ್ಲೇವರ್ಡ್ ಕಾರ್ನ್ಫ್ಲೇಕ್ನ ತಗೊಳ್ಳಿ ನೀವು. ಇದನ್ನು ಹುರಿದಾದ ಮೇಲೆ ಹೀಗೆ ಕೈಯಲ್ಲೇ ಹಿಸುಕಿ ತರಿಯಾಗಿ ಪುಡಿ ಮಾಡಿ ಒಂದು ಪಾತ್ರೆಯಲ್ಲಿ ಇಟ್ಕೊಳ್ಳಿ. ಇತ್ತ ಬಾಣಲೆಗೆ 2 ಚಮಚ ತುಪ್ಪ ಹಾಕಿ, ತುಪ್ಪದಲ್ಲಿ ಗೋಡಂಬಿ, ಬಾದಾಮ್ ಮತ್ತು ಒಣ ದ್ರಾಕ್ಷಿ ಹುರಿಲಿಕ್ಕಿದೆ. 3 ದೊಡ್ಡ ಚಮಚ ಆಗುವಷ್ಟು ಗೋಡಂಬಿ ಮತ್ತು ಬಾದಾಮು ತಲಾ 3 ದೊಡ್ಡ ಚಮಚ ಆಗುವಷ್ಟು ಇದೆ. ಚಿಕ್ಕ ಚಿಕ್ಕ ಚೂರುಗಳನ್ನಾಗಿ ಮಾಡಿ ಹಾಕಿದ್ದೇನೆ. ಸ್ವಲ್ಪ ಹೊತ್ತು ಹುರಿದು ಇದಕ್ಕೇನೆ 2 ದೊಡ್ಡ ಚಮಚ ಆಗುವಷ್ಟು ಒಣ ದ್ರಾಕ್ಷಿ ಹಾಕಿ, ದ್ರಾಕ್ಷಿ ಉಬ್ಬಿ ಬರಬೇಕು. ಗೋಡಂಬಿ ಮತ್ತು ಬಾದಾಮು ಸ್ವಲ್ಪ ಕಂದು ಬಣ್ಣಕ್ಕೆ ತಿರುಗಬೇಕು. ಅಲ್ಲಿವರೆಗೆ ಇದನ್ನು ಚೆನ್ನಾಗಿ ಹುರಿಯಬೇಕು. ಹೀಗೆ ಹುರಿದಿರುವ ಡ್ರೈ ನಟ್ಸ್ಗಳನ್ನು ಮತ್ತು ಒಣ ದ್ರಾಕ್ಷಿನ ನಾವು ಅದೇ ಪಾತ್ರೆಗೆ ಹಾಕೋಣ. ಯಾವುದರಲ್ಲಿ ಕಾರ್ನ್ಫ್ಲೇಕ್ನ ಹುಡಿ ಮಾಡಿ ಇಟ್ಕೊಂಡಿದ್ದೇನೆ ಅದೇ ಪಾತ್ರೆಗೆ. ಈಗ ಇದೇ ಬಾಣಲೆಗೆ ಮತ್ತೆ 1 ಚಮಚ ತುಪ್ಪ ಹಾಕಿ, ಇದಕ್ಕೆ 2 ದೊಡ್ಡ ಚಮಚ ಆಗುವಷ್ಟು ಗೋಂದು ಅಥವಾ ಗಮ್ ಅಂತ ಎಡಿಬಲ್ ಗಮ್ ಸಿಗ್ತದಲ್ಲ ಅದನ್ನು ಹಾಕಬೇಕು. ಡಿಂಕ್ ಲಾಡುಗೆ ನಾವು ಇದನ್ನು ಬಳಸಿದ್ದೇವೆ ಈಗಾಗಲೇ. ಇದನ್ನು ಮಧ್ಯಮ ಉರಿಯಲ್ಲಿ ಚೆನ್ನಾಗಿ ಅದು ಉಬ್ಬಿ ಬರೋ ತನಕ, ಕ್ರಿಸ್ಪಿ ಆಗೋ ತನಕ, ಗರಿ ಆಗೋ ತನಕ ಹುರ್ಕೊಳ್ಬೇಕು. ಪ್ರತಿಯೊಂದು ಇದಿದೆ ಗೋಂದಿದೆ ನೋಡಿ, ಅದು ಉಬ್ಬಿ ಬರ್ತದೆ. ಒಂದು 3-4 ನಿಮಿಷ ತಗೊಳ್ಬೋದು ಹುರಿಲಿಕ್ಕೆ. ಇದನ್ನು ಕೂಡ ಅದೇ ಪಾತ್ರೆಯಲ್ಲಿ ಒಂದು ಕಡೆ ಒಂದು ಸೈಡಿಗೆ ಹಾಕ್ಕೊಂಡು ಅದನ್ನು ಕೈಯಲ್ಲೇ ಹೀಗೆ ಕ್ರಷ್ ಮಾಡ್ಕೊಳ್ತಾ ಇದ್ದೇನೆ. ನಾನು ಕ್ರಿಸ್ಪಿ ಲಾಡು ಅಂತ ಹೇಳಿದೆ. ಕ್ರಿಸ್ಪಿ ಆಗಬೇಕು ಅನ್ನೋ ಉದ್ದೇಶದಿಂದ ಕಾರ್ನ್ಫ್ಲೇಕನ್ನಾಗಲಿ ಮತ್ತು ಈ ಗೋಂದನ್ನಾಗಲಿ ನುಣ್ಣಗೆ ಪುಡಿ ಮಾಡಬಾರ್ದು, ಸ್ವಲ್ಪ ತರಿಯಾಗಿ ಪುಡಿ ಮಾಡ್ಕೊಳ್ಬೇಕು. ಹಾಗಾಗಿ ಕೈಯಲ್ಲೇ ಹಿಸುಕಿ ಅದನ್ನ ಪುಡಿ ಮಾಡ್ಕೊಳ್ಳಿ, ಮಿಕ್ಸಿಗೆ ಹಾಕೋದು ಬೇಡ. ನಂತರ ಎಲ್ಲವನ್ನು ಒಟ್ಟಿಗೆ ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡಿ ಇಟ್ಕೊಳ್ಬೇಕು. ಇನ್ನು ಉಳಿದಿರೋದು ಒಂದೇ, ಇದಕ್ಕೆ ಬೈಂಡಿಂಗ್ ಬೇಕು ಲಡ್ಡುಗೆ, ಮತ್ತು ಸಿಹಿ ಬೇಕು. ಅದಕ್ಕೆ ನಾನು 1 ಕಪ್ ಆಗುವಷ್ಟು ಖರ್ಜೂರ ಬಳಸ್ತಾ ಇದ್ದೇನೆ. ಬೇಕಿದ್ದರೆ ಮತ್ತೆ 1 ಚಮಚ ತುಪ್ಪ ಹಾಕಿ ಹುರಿಯಿರಿ. ಬಾಣಲೆಯಲ್ಲಿ ತುಪ್ಪ ಉಳಿದಿದ್ದರೆ ಅದೇ ಸಾಕಾಗ್ತದೆ. ಒಂದು 3 ರಿಂದ 4 ನಿಮಿಷನಾದರೂ ಖರ್ಜೂರನ ಚೆನ್ನಾಗಿ ಹುರಿಬೇಕು. ನಾನಿಲ್ಲಿ ಬಳಸ್ತಾ ಇರುವ ಖರ್ಜೂರ ಸ್ವಲ್ಪ ಮೆತ್ತಗೆ ಇದೆ. ಸ್ವಲ್ಪ ಗಟ್ಟಿ ಇರುವ ಖರ್ಜೂರ ಆದರೆ ಸ್ವಲ್ಪ ಹೊತ್ತು ನೀವು ಬಿಸಿ ನೀರಿನಲ್ಲಿ ಅಥವಾ ಹಾಲಿನಲ್ಲಿ ನೆನೆಸಿಟ್ಕೊಂಡು ನಂತರ ಚೆನ್ನಾಗಿ ಹುರಿದು ಬಳಸಬೇಕಾಗ್ತದೆ. ಇಲ್ಲದಿದ್ದರೆ ಲಡ್ಡು ತುಂಬ ದಿನ ಇಡಲಿಕ್ಕಾಗೋದಿಲ್ಲ. 3-4 ನಿಮಿಷ ಹುರಿದಾದ ಮೇಲೆ ಖರ್ಜೂರನ ನುಣ್ಣಗೆ ರುಬ್ಬಿ ಈ ರೀತಿ ಪೇಸ್ಟ್ ಮಾಡ್ಕೊಳ್ಬೇಕು. ಅಂದಹಾಗೆ ಖರ್ಜೂರದಲ್ಲಿರೋ ಬೀಜನ ನಾನು ಹುರಿಯುವ ಮುಂಚೆನೇ ತೆಗೆದಿಟ್ಕೊಂಡಿದ್ದೆ, ಬೀಜ ಇರಬಾರ್ದು ರುಬ್ಬುವಾಗ. ಈಗ ಆ ಖರ್ಜೂರದ ಪೇಸ್ಟ್ ಇದೆ ನೋಡಿ, ಅದೇ ಪಾತ್ರೆಗೆ ಹಾಕಿ ಚೆನ್ನಾಗಿ ಎಲ್ಲವನ್ನು ಒಟ್ಟಿಗೆ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ಅಂಗೈಗೆ ಸ್ವಲ್ಪ ತುಪ್ಪ ಸವರ್ಕೊಂಡು ಲಡ್ಡು ಕಟ್ಟಿದರೆ ಆಯಿತು. ತುಂಬ ಸಿಂಪಲ್ ರೆಸಿಪಿ, ಆದರೆ ನಾವು ಸಾಮಾನ್ಯವಾಗಿ ಮಾಡುವಂಥ ಎನರ್ಜಿ ಲಡ್ಡು ಅಥವಾ ಖರ್ಜೂರದ ಲಡ್ಡುಗಿಂತ ಇದು ರುಚಿಯಲ್ಲಿ ಭಿನ್ನವಾಗಿರ್ತದೆ ಮತ್ತು ರುಚಿ ಹೆಚ್ಚಿರ್ತದೆ. ಆ ಕಾರ್ನ್ಫ್ಲೇಕ್ ಮತ್ತು ಗೋಂದು ಬಳಸಿರೋದ್ರಿಂದ ಆ ರೀತಿ ರುಚಿ ಬರ್ತದೆ. ಮತ್ತು ತಿನ್ನುವಾಗ ಕುರುಮ್ ಅಂತದೆ. ಕಾರ್ನ್ಫ್ಲೇಕ್ ಸ್ವಲ್ಪ ತರಿ ಪುಡಿ ಇರೋದ್ರಿಂದ. ಮಾಡಿ ನೋಡಿ. ಇನ್ನೊಂದು ರುಚಿಯಾದ ಅಡುಗೆ ವಿಧಾನದೊಂದಿಗೆ ನಾನು ಮತ್ತೆ ಬರ್ತೇನೆ. ನಿಮ್ಮ ದಿನ ಶುಭವಾಗಿರಲಿ. ಧನ್ಯವಾದಗಳು.